ತೂಕ ಇಳಿಸಿಕೊಳ್ಳಲು ಜಿಮ್ಗೆ ಹೋಗ್ತಿದ್ದೀರಾ? ಬೆಳಗ್ಗೆ ಎದ್ದು ತಪ್ಪದೆ ಈ ಸಿಂಪಲ್ ಕೆಲಸ ಮಾಡಿದ್ರೆ ಸಾಕು. ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿದ ಅಂಜೂರವನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ. ಬಾದಾಮಿ, ವಾಲ್ನಟ್ಗಳಂತೆ ಅಂಜೂರವು ಕೂಡ ಸೂಪರ್ ಫುಡ್ ಆಗಿದೆ. ಇನ್ನು ತಜ್ಞರು ಹೇಳುವಂತೆ ಇದನ್ನು ನೆನೆಸಿ ತಿನ್ನುವುದರಿಂದ ಪೋಷಕಾಂಶಗಳು ಡಬಲ್ ಆಗಿ ಹೀರಲ್ಪಡುತ್ತವೆ. ಫೈಬರ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿರುವ ಈ ಒಣಹಣ್ಣು ನಿಮ್ಮ ಆರೋಗ್ಯವನ್ನ ಬದಲಾಯಿಸುತ್ತವೆ. ಇನ್ನು ನೀವು ಕೆಲವೇ ದಿನಗಳಲ್ಲಿ ಗಮನಾರ್ಹ ಬದಲಾವಣೆಯನ್ನ ಕಾಣ್ತೀರಿ. ಹಾಗಾದ್ರೆ ಬನ್ನಿ ಇದರ ಪ್ರಯೋಜನಗಳನ್ನ ತಿಳಿಯೋಣ. ಮೊದಲನೇದಾಗಿ ರಕ್ತದ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತದೆ. ಅಂಜೂರದಲ್ಲಿ ಪೊಟ್ಯಾಷಿಯಂ ಮತ್ತು ಕ್ಲೋರೋಜೆನಿಕ್ ಆಮ್ಲ ಸಮೃದ್ಧವಾಗಿದ್ದು, ಹಲವು ಅಧ್ಯಯನಗಳ ಪ್ರಕಾರ ಇದು ರಕ್ತದಲ್ಲಿನ ಗ್ಲೂಕೋಸ್ ಅನ್ನ ಕಡಿಮೆ ಮಾಡುತ್ತವೆ. ಟೈಪ್ 2 ಮಧುಮೇಹಗಳಿಗೆ ಸೂಪರ್ ಫುಡ್ ಆಗಿದೆ. ಇನ್ನು ನೆನೆಸಿದ ಅಂಜೂರವನ್ನ ಬೆಳಗ್ಗೆ ತಿಂದ್ರೆ ಇನ್ಸುಲಿನ್ ಸಂವೇದನೆ ಹೆಚ್ಚಾಗಿ ಸಕ್ಕರೆ ಲೆವೆಲ್ ಸ್ಟೇಬಲ್ ಆಗುತ್ತೆ. ಇನ್ನು ದಿನನಿತ್ಯ 2 ರಿಂದ 3 ಅಂಜೂರ ಸಾಕು. ಮಧುಮೇಹದ ಚಿಂತೆಯೇ ಬೇಡ. ಎರಡನೇದಾಗಿ ನೋಡಬೇಕಾದ್ರೆ ಮಲ ಪದ್ಧತಿಯನ್ನ ದೂರ ಮಾಡುತ್ತವೆ. ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳ ಖಜಾನೆ ಆಗಿದೆ ಅಂಜೂರ. ಮಲ ಪದ್ಧತಿಯಿಂದ ಬಳಲುತ್ತಿದ್ದೀರಾ? ಇನ್ನು ನೆನೆಸಿದ ಅಂಜೂರ ತಿಂದರೆ ಸಾಕು, ಕಳ್ಳು ಕ್ಲೀನ್ ಆಗಿ ಜೀರ್ಣಕ್ರಿಯೆ ಸುಗಮವಾಗುತ್ತೆ. ಆರೋಗ್ಯ ತಜ್ಞರು ಶಿಫಾರಸು ಮಾಡುವಂತೆ ಇದು ಪ್ರಿಬಯೋಟಿಕ್ ಆಗಿ ಕೆಲಸ ಮಾಡಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಬೆಳೆಸುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ದಿನವಿಡೀ ಫ್ರೆಶ್ ಫೀಲ್ ಕೊಡುತ್ತದೆ. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ತೂಕ ಇಳಿಸುವಲ್ಲಿ ಸೂಪರ್ ಹೀರೋ ಆಗಿದೆ. ಜಿಮ್ ಡಯಟ್ಗೆ ಬದಲಾಗಿ ಅಂಜೂರ ತಿನ್ನಿ. ಕಡಿಮೆ ಕ್ಯಾಲೋರಿ, ಹೆಚ್ಚು ಫೈಬರ್. ಇದು ಹಸಿವನ್ನು ಕಂಟ್ರೋಲ್ ಮಾಡಿ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತದೆ. ನೆನೆಸಿದ ಅಂಜೂರ ನೀರನ್ನು ಕುಡಿದ್ರೆ ಡಿಟಾಕ್ಸ್ ಆಗಿ ಫ್ಯಾಟ್ ಬರ್ನ್ ಆಗುತ್ತೆ. ಇನ್ನು ಅಧ್ಯಯನಗಳು ತೋರಿಸುವಂತೆ ದಿನಕ್ಕೆ 2 ರಿಂದ 4 ಅಂಜೂರ ತಿಂದ್ರೆ ತೂಕ ಕಡಿಮೆ ಆಗುತ್ತದೆ. ಸ್ಲಿಮ್ ಬಾಡಿ ಬಯಸುವವರಿಗೆ ಇದು ಪರ್ಫೆಕ್ಟ್ ಆಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.